ಬರೋಣ. ಇವತ್ತಿನ ಜರ್ನಿ ಬಂದು ಪುಣೆಯಿಂದ ಹುಬ್ಳಿ ಹೊಂಟೀನಿ. ಬ್ರ್ಯಾಂಡ್ ನ್ಯೂ ಶರ್ಮಾ ಟ್ರಾಪ್ ಸೋಲೋ 9600 ಫುಲ್ ಸ್ಲೀಪರ್. ಟೈಮ್ ಬಂದು 5:30. ಸೊ ಡ್ರೈವರ್ ಸರ್ ಹೊಸಬ್ರು ಅದಾರ, ಅವ್ರನ್ನೂ ಪರಿಚಯ ಮಾಡ್ಕೊಳ್ಳೋಣ. ಫುಲ್ ಮಾರೋ ಲೆಟ್ ಬರೋ ಫುಲ್. ಟೈಮ್ ಬಂದು 9:23. ಸತಾರ ಟೋಲ್ ಅಂತ ಕರಿತೀವಿ ಅದಕ್ಕೆ. 7:20 ಆಯ್ತು. ಸಾರಿ, ಕಾಟ್ರಸ್ ಘಾಟ್ ಎಲ್ಲ ದಾಟಿ ಬಂದ್ವಿ. ಘಾಟಿಂದ ವಿಡಿಯೋ ಮಾತ್ರ ಯಾವಾಗಿದ್ರು ನಾನು ಸಪ್ರೇಟಾಗಿ ಹಾಕಿರ್ತೀನಿ, ಅಂದರೆ ಘಾಟ್ ವಿಡಿಯೋ ಸ್ವಲ್ಪ ಲೆಂತ್ ಇರುತ್ತೆ ಅಂತ. 10:33 ಜಸ್ಟ್ ಕರಾಡ ಪಾಸ್ ಆಗ್ತಿದೆ ನೋಡ್ರಿ. ಬರೋಣ. ಇವತ್ತಿನ ಜರ್ನಿ ಬಂದು ಪುಣೆಯಿಂದ ಹುಬ್ಳಿ ಹೊಂಟೀನಿ. ಬ್ರ್ಯಾಂಡ್ ನ್ಯೂ ಶರ್ಮಾ ಟ್ರಾಪ್ ಸೋಲೋ 9600 ಫುಲ್ ಸ್ಲೀಪರ್. ಟೈಮ್ ಬಂದು 5:30. ಸೊ ಡ್ರೈವರ್ ಸರ್ ಹೊಸಬ್ರು ಅದಾರ, ಅವ್ರನ್ನೂ ಪರಿಚಯ ಮಾಡ್ಕೊಳ್ಳೋಣ. भैया नमस्ते, आपका नाम? इस्माइल भाई का साथ जर्नी कर रहे हैं आज. भाई कितने साल से चला रही है ये रूट आप? अभी नया. मैंने भी चला है 2 साल से ये रूट चल रही है. ಬರೋಣ. ಈಗ ಹೊಸದಾಗಿ ಓಡಿಸಿದಾರೆ ಅಂತ ಇವರು. ನೋಡೋಣ. ಗಾಡಿ ಇಂಟರ್ನಲ್ ಅಂಕರಿ ನಿಮ್ಗೆ ಸುಮಾರು ಸತಿ ತೋರಿಸಿದ್ದೀನಿ ಶರ್ಮಾ ಬಸ್ಸಿಂದ. ಈ ಬಸ್ ಈ ಗಾಡಿ ನಂಬರ್ ಮಾಡಿದ್ದಿಲ್ಲ, ಸೊ ಅದಕ್ಕೆ ಮಾಡೋದು ಬರೀ ಇಸ್ಮಾಯಿಲ್ ಹೆಂಗೆ ಓಡಿಸ್ತಾರೆ ಏನಂತೇಳಿ. ಪ್ರತಿಯೊಂದ್ರೆ ಫೇಸ್ಬುಕ್ ಇನ್ಸ್ಟಾ ಲಿಂಕ್ ಕೊಟ್ಟಿನಿ, ಅಲ್ಲೂ ಕೂಡ ಫಾಲೋ ಮಾಡಿರಿ. ಇವ್ರು ಇನ್ನೊಬ್ರು 3rd ಪೈಲಟ್ ಬಂದ್ರೆ ಆಮೇಲೆ ತೋರಿಸ್ತೇನೆ ನಿಮ್ಗೆ. 2nd ಪೈಲಟ್ ಬರೋಣ. ಟೈಮ್ ಒಂದು 6:10. 40 ನಿಮಿಷ ಬೇಕಾಗ್ತದೆ ಇಲ್ಲಿ ಬರೋಕ್ಕೆ. ಸಿಕ್ಕಾಪಟ್ಟಿ ಜಾಮ್ ಐತೆ. ಚಾಂದಿನಿ ಚೌಕಿನ ಜಾಮ್ ಇರಲಿಲ್ಲ, ಸೊ ಇದೆಲ್ಲ ಕಾತ್ರಜ್ ಹೋಗೋ ಜಾಮ್ ಇದೆ. ಎಂಟ್ರಿ ಮಾಡಿ ಅಡ್ಜಸ್ಟ್ ಮಾಡಿದ್ದೀನಿ ನಾನು. ಯಾವುದು ಯಾರು 29 ಮಾಡಿದ್ನ? ಯಾರು ಯಾವುದು 29 ಅವನಿಗೆ ಕೊಡಿಲಿ ಫೋನ್ ಮಾಡೋ ನೀರೊಟ್ಟಿಗೆ. ಮೆಸೇಜ್ ಎಲ್ಲಿಂದ ಬಂದು ನೋಡಿರಿ ಫಸ್ಟ್. ಈ ಕರಾಡಿ ಎಂಟು ಆಗಿದೆಯಲ್ಲ ಇದು ನೋಡು. ಗಂಟೆ 25 ನಿಮಿಷ. ಇವಾಗ ಕರೆಕ್ಟಾಗಿ 1 ಕಿಲೋಮೀಟ್ರ್ ಗಾಡಿ ಮುಂದೆ ಬಂತು. ಸೊ ಈ ರೇಂಜಿಗೆ ಇರುತ್ತೆ ನೋಡಿರಿ ಪುನಃ ಟ್ರಾಫಿಕ್. ಇದು ಆರ್ಜೆ ಬ್ರಿಡ್ಜ್ ದಾಟಿದ ಮೇಲೆ ಡೈರೆಕ್ಟ್ ಕಾದ್ರಸ್ ಹೋಗ್ಬೋದು. ಅಲ್ಲೇ ಇಷ್ಟು ಜಾಮ್ ಇರೋಲ್ಲ, ಜಸ್ಟ್ ಹಂಗೆ ಸಿಗ್ನಲ್ ಜಾಮ್ ಇರ್ತಾವೆ. ಇದೊಂದು ಬ್ರಿಡ್ಜಿಗೋಸ್ಕರ ಎಷ್ಟು ಜಾಮ್. हम फोन करेंगे पूरी बराबर में है. बात कर रहे हैं कि दुनिया हो रहा है कभी नहीं क्या भी नहीं. 22 ಕರೆಕ್ಟಾಗಿ 7 ಗಂಟೆ ಟೈಮ್. ಸೊ ಈಗ ಕಾತ್ರಾಜ್ ವಂಡರ್ ಸಿಟಿ ಪಿಕಪ್ ಮಾಡ್ಕೊಂಡ್ಬಿಟ್ವಿ. ಸೊ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಪುನಃ ಹೇಳಿಗಾಯ್ತು ಟ್ರಾಫಿಕ್. लेट डालो तो थोड़ा देख रहा ನೋಡೋಣ. ತೋರಿಸಲಿಲ್ಲ ಅವೆಲ್ಲ ಅರ್ಜೆಂಟ್ ಒಳಗೆ ನಮ್ದು ಬೇಕಮ್ಮ ಅವರು ಇಲ್ಲ. ನೀವು 2nd ಪೈಲಟ್ ಅಣ್ಣ. ಭಯ आपका नाम? ಶಿವಕುಮಾರ್ MM ಅಂತ ದಾವಣಗೆರೆ ಅವ್ರು ಅಂತವ್ರು. ಘಾಟ್ ಒಳಗೆ ಹೆಂಗೆ ಓಡಿಸ್ತಾರೆ ನನ್ನ 11R ಸರಿ 8R ಮುಂಚೆಂತ 11R ಅಂದೊಂದು ಭಾಳ ರೂಢಿ ಆಗ್ಬಿಟ್ಟೈತಿ. ಐಡಿ ಯಾವುದು ಇನ್ಸ್ಟಾಗ್ರಾಮಲ್ಲಿ? ಮಲ್ಲುರಾಜ್ ಗೌಡ್. ಎಲ್ಲಿದೆ ನೋಡ ಮಗ ಅವನು? ಮಲ್ಲುರಾಜ್ ಗೌಡ್. ಅವ್ನು ಫೋನ್ ಮಾಡಿ ಎಲ್ಲಿದೆ ನೋಡೋನು. ಬರೋಣ. ನೆಕ್ಸ್ಟ್ ಕಾತ್ರಾಜ್ ಘಾಟ್ ಬರ್ತದೆ ತೋರಿಸ್ತೀನಿ. ಹಾಂ, ಫ್ಯಾನ್ ಅದಲ್ಲ ಹಾಕೊಂಬಿಟ್ಟು
ಬರೋಣ. ಕಾತ್ರಸ್ ಘಾಟ್ ಎಲ್ಲ ದಾಟಿ ಬಂದ್ವಿ. ಟೈಮ್ ಬಂದು ಕರೆಕ್ಟಾಗಿ 7:30. 7:20 ಆಯ್ತು. ಸಾರಿ, ಕಾತ್ರಸ್ ಘಾಟ್ ಎಲ್ಲ ದಾಟಿ ಬಂದ್ವಿ. ಘಾಟಿಂದ ವಿಡಿಯೋ ಮಾತ್ರ ಯಾವಾಗಿದ್ರು ನಾನು ಸಪ್ರೇಟಾಗಿ ಹಾಕಿರ್ತೀನಿ. ಅಂದರೆ ಘಾಟ್ ವಿಡಿಯೋ ಸ್ವಲ್ಪ ಲೆಂತ್ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು 10 ನಿಮಿಷ ಆಗಿದೆ, ನಾನು ಸಪ್ರೇಟಾಗಿ ಹಾಕಿರ್ತೀನಿ. ಸೊ ಸಿಕ್ಕಾಪಟ್ಟಿ ಮಳೆ ಎಲ್ಬೇಕಲ್ ರೋಡ್ ಬಿಟ್ಟಿದೆ. ಊಟಕ್ಕೆ ಕೊಯ್ನೂರು ಸ್ಟಾಪ್ ಮಾಡ್ತಾರೆ ಅಂತ. ಐ ಹೋಪ್ ಕೊಯ್ನೂರು ಅಂತಂದ್ರೆ 8:30 9 ಗಂಟೆ ಆಗುತ್ತೆ ಹೆಚ್ಚು ಕಮ್ಮಿ ನಿಯರ್ ಬೈ. ಕರೆಕ್ಟಾಗಿ ಕೊಯ್ನೂರಿಗೆ ಊಟಕ್ಕೆ ತರವಿ. ಮತ್ತೆ ಎಲ್ಲೆಲ್ಲಿ ಹೆಂಗೆ ಡ್ಯೂಟಿ ಚೇಂಜ್ ಮಾಡ್ತಾರೆ ಏನೋ ತೋರಿಸ್ತೀನಿ ಬರ್ರಿ. ಫಸ್ಟ್ ಟೈಮ್ ನಾನು ಈ ಕಡೆಯಿಂದ ಪುಣೆಯಿಂದ ಶರ್ಮಾ ಒಳಗೆ ಟ್ರಾವೆಲ್ ಮಾಡಾಗ್ತದೆ. ಸುಮಾರು ಸತಿ ಮುಂಬೈಯಿಂದೆಲ್ಲ ಟ್ರಾವೆಲ್ ಮಾಡಿದ್ದೀನಿ, ಅಕ್ರಮ್ ಅವ್ರ ಜೊತೆ, ಒಳ್ಳೆ ಸುಬ್ರೈ ಜೊತೆ. ಲಾಸ್ಟ್ ಟೈಮ್ ಒಂದ್ಸತಿ ಇಚ್ಚರೆ ಬಸ್ಸಿಂದ ಮಾಡಿದ್ದೇವೆ, ಹೊಸ ಬಸ್ಸಿಂದ. ಬಟ್ ಇದು ಹೊಸ ಬಸ್ಸ ಈ ಬಸ್ಸಿಂದ ಮಾಡಿರಲಿಲ್ಲ. ಸೊ ಅದಕ್ಕೆ ಪುಣೆಯಿಂದ ಹುಬ್ಳಿಗೆ ಮಾಡ್ತಾ ಇದ್ದೀನಿ. ನೋಡೋಣ ಬರ್ರಿ ಮತ್ತೆ ಎಲ್ಲಿ ಸ್ಟಾಪ್ ಮಾಡ್ತಾರೆ ಅಂತೇಳಿ. ಸೊ ಮಳೆ ಮಾತ್ರ ಹೆವಿ ಐತಿ. हाँ बोलो। नहीं वालों वाला तो क्या बल्ला की बारिश है वहाँ? बारिश है क्या? नहीं है। ನಮ್ಮ ಮುಂದ್ಗಡೆ ಹೊಂಟಿರೋದು ಕೆನರಾ ಪಿಂಟು ಓಲೋ B11 ಮುಂಬೈಯಿಂದ ಮಂಗಳೂರು ಹೊಂಟಿರೋ ಗಾಡಿ ಅದು. ಮುಂಚೆ ಎಲ್ಲ ಓಲೋ ಎಲ್ಲ ಎಲ್ಲಿ ಬೇಕಲ್ಲಿ ಸಿಗ್ತಿದ್ದು. ಬಟ್ ಇವಾಗ 11 ಅಂದರೆ ಸ್ವಲ್ಪ ಕಮ್ಮಿ, ಯಾಕಂದರೆ ಎಲ್ಲ ಕಡೆ 11 ಇಲ್ಲ ಇವಾಗ, ತುಂಬ ಕಮ್ಮಿ ಇದಾವೆ. ಎಲ್ಲ 8 ಬಂದ್ಬಿಟ್ಟಿವಾಗ ಹಂಗಾಗಿ. ಸೊ ನನ್ನ ಪ್ರಕಾರ ಬೆಸ್ಟ್ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಬಸ್ ಓಲೋ B9 ಬಿಡ್ರಲ್ಲಿ B11. ಸೊ 8 ಅಷ್ಟೇ ನಂಗೆ ಇಷ್ಟ ಆಗಿಲ್ಲ. ಸೊ ಪರ್ಸನಲಿ ವೇಳೆಘಾಟ ದಾಟಿದಾದ್ಮೇಲೆ ಡಿನ್ನರ್ ಬ್ರೇಕ್ ಕೊಟ್ಟಿದ್ದಾರೆ ಕೊಯ್ನೂರು ಹೋಟೆಲ್ ಅಂತೇಳಿ. ಟೈಮ್ ಬಂದು 8:26. ಎಷ್ಟಕ್ಕೆ ತೆಗಿತಾರೆ ನೋಡಿ ಬರೀ, ಹಾಫ್ ಆನ್ ಅವರ್ ಅಂತ ಹೇಳಿದ್ರೆ ಊಟಕ್ಕೆ. ಹೋಟೆಲ್ ಬಂದು ಕೊಯ್ನೂರು ಹೋಟ್ಲ. ಸೊ ಸುಮಾರು ಸತಿ ನಾನು ನಿಲ್ಸಿದ್ದೀನಿ ಎಲ್ಲ ಬಸ್. ಸೊ ಅದ ಹೋಟ್ಲ. ಸೊ ಇನ್ಮೇಲೆ ಇಲ್ಲೆಲ್ಲ ಇಲ್ಲಿ VRL ಮತ್ತು SRS ಸುಮಾರು ಗಾಡಿ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಇವಾಗ 8:00 ಫಸ್ಟ್ ಬಸ್ ನಮ್ದು. ಟೋಲ್ ದಾಟಿದ ಮೇಲೆ ಬರುತ್ತಿದೆ. ಬರ್ರಿ ಡ್ರೈವಿಂಗ್ ಸೀಟ್ ಒಳಗೆ ಅವರ ಇದ್ದಾರೆ ಇನ್ನು, ಇಸ್ಮಾಯಿಲ್ ಬಾಯ್ ಅಂತ ಅವ್ರ ಹೆಸರು. ಹಿಂದೆ ಹತ್ರ ಗಾಡಿಯಲ್ಲ. ಫುಲ್ ಮಾರೋ ಲೆಫ್ಟ್ ಮಾರೋ, ಫುಲ್ ರೈಟ್ ಖಾಲಿ ಚೋಡೋದಾಯ್ತು ಪೂರ ಖಾಲಿ. ಬರೋಣ. ಟೈಮ್ ಒಂದು ಕರೆಕ್ಟಾಗಿ 9 ಗಂಟೆ. ಡಿನ್ನರ್ ಬ್ರೇಕ್ಸ್ ಮುಗಿಸಿ ಪೈಲಟು ಚೇಂಜ್ ಆದ್ರೆ ಇನ್ನೊಬ್ರು ಕುಂತಾರೆ ಪೈಲಟಿಗೆ. ಸೊ ಅವ್ರನ್ನ ಬೇರೆ ವಿಡಿಯೋ ನೋಡಿರ್ಬೇಕು, ಬಟ್ ನಾನು ಮಾಡೋ ವಿಡಿಯೋಗಳು ನೋಡಿಲ್ಲ ಅನ್ಕೋತೀನಿ ಅವ್ರನ್ನ. ಒಂಬತ್ತು ಗಂಟೆ ಬಿಟ್ಟರೆ 10, 11, 12, 2 ಗಂಟೆಗೆ ಹೋಗ್ಬೋದು ಅಂತ ಅನ್ಕೋತೀನಿ ಹುಬ್ಳಿಗೆ. ನೋಡೋಣ ಹೆಂಗೆ ಓಡಿಸ್ತಾರೆ ಏನಂತೇಳಿ. ಟೈಮ್ ಬಂದು 9:23. ಸತಾರ ಟೋಲ್ ಅಂತ ಕರಿತೀವಿ ಅದಕ್ಕೆ. ಊಟ ಮಾಡಿ ಒಂದು
20 ಇಲ್ಲ ಒಂದು 10 ಕಿಲೋಮೀಟ್ರ್ ಬಂದಂಗೆ ಹೆಚ್ಚು ಕಮ್ಮಿ ಮುಂದೆ. मंगलूर में बहुत गाड़ी आएंगे ಜಸ್ಟ್ ಇವಾಗ ಸತಾರ ದಾಟಿ ಬಂದ್ವಿ. 9:35 ಬರೋಣ. ಸತಾರ ದಾಟಿದ ಮೇಲೆ ಅಪ್ ಟು ನಿಮ್ಗೆ ಬೆಳಗಾಂವರೆಗೂ ಫುಲ್ಲಿ ರೋಡ್ ಈ ಥರ ಡೈವರ್ಟೇಷನ್ ಐತಿ. ಅಂದರೆ ರೋಡ್ ವರ್ಕ್ ಸ್ಟಾರ್ಟ್ ಐತಿ. ಎಲ್ಲ ಕಡೆ ಫ್ಲೈಓವರ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಸಿಕ್ಕಾಪಟ್ಟೆ ಟೈಮ್ ತಗೋತಿ. ಹೆಚ್ಚು ಕಮ್ಮಿ ನಿಮ್ಗೆ ಸತಾರ 750 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಬೆಳಗಾಂವರೆಗೂ. ಅಲ್ಲಿವರೆಗೂ ಇದೇ ಗತಿ. ಅಲ್ಲಿ ಹತ್ಸೋದು ಇಳಿಸೋದು. ಸೊ ಮಧ್ಯಾಹ್ನ ಚೂರೇನೋ ಗ್ಯಾಪ್ ಸಿಗುತ್ತೆ ಅಲ್ಲೇ. ಮೋರ್ ದೆನ್ 80% ಅಪ್ ಟು ಬೆಳಗಾಂವರೆಗೂ ಅಲ್ಲೆಲ್ಲಿ ಇದೇ ಥರ ಇದೆ. ಇನ್ನೇನು ಬೆಳಗಾಂ ಎಂಟರ್ ಆಗಬೇಕು ಅವಾಗ ಈ ಥರ ರೋಡೆಲ್ಲ ಮುಗಿದು ಮತ್ತೆ ನಮಗೆ ಇಲ್ಲಿ 6 ಲೈನ್ ಹೈವೇ ಸ್ಟಾರ್ಟ್ ಆಗುತ್ತೆ. ಅಪ್ ಟು ಹುಬ್ಳಿ ಧಾರವಾಡ ಬೈಪಾಸ್ವರೆಗೂ ಅಲ್ಲಿ ಮುಂದೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ರೋಡು. ಸತಾರ ಸಿಟಿ ದಾಟಿ ತಕ್ಷಣ ಅಂದ್ರೆ ನಮಗೆ ಸ್ಟಾರ್ಟ್ ಆಗ್ಬಿಡುತ್ತೆ ರೋಡ್. ಮಧ್ಯವಾಗಿ ರೋಡ್ ಬಂದಿದೆ. ರೈಟ್ 10:33 ಜಸ್ಟ್ ಕರಾಡ ಪಾಸ್ ಆಗ್ತಿದೆ ನೋಡ್ರಿ. ಸುಮಾರು ತೋರಿಸಿದೆ ನಿಮ್ಗೆ ಶರ್ಮಾ ಬಸ್ಸಿಂದ ಹೆಂಗೆ ಏನಂತೇಳಿ. ಏನು ಚೇಂಜಸ್ ಏನಿಲ್ಲ. ಚಾರ್ಜಿಂಗ್ ಸ್ವಲ್ಪ ಐತಿ ಹಿಂಗೆ ಸೇಮ್ ಟು ಸೇಮ್. ಬಟ್ ಏನೋ ಪಿಲ್ಲೋ ಕೊಟ್ಟಿಲ್ಲ ಅನ್ಕೋತೀನಿ ಇವತ್ತು. ಸೊ ಮಿಕ್ಕಿದ್ದೆಲ್ಲ ಸೇಮ್ ಐತಿ, ಏನು ಚೇಂಜಸ್ ಇಲ್ಲ. ಬರೀ 1 ಅವರ್ ಮಲ್ಗನ. ಹೆಚ್ಚು ಕಮ್ಮಿ ಕೊಲ್ಲಾಪುರ ದಾಟಿ ಒಂದು ಗಾಡಿ 2 ಗಂಟೆ ಟೈಮಿಂಗ್ ಆಗಿದೆ. ಮಲ್ಕೊಂಡು ಮತ್ತೆ ಬೆಳಗಾಂ ಆದ್ಮೇಲೆ ಸ್ಟಾರ್ಟ್ ಮಾಡೋಣ. ಬರೀ ಗುಡ್ ನೈಟ್. ಬರ್ತೀನಿ ಸರ್ ಮೇಲೆಂಗೆ ಕರ್ಗೆ ಲಿಂಕ್ ಡಲ್ದು ಹೋಗು. ಸೊ ಅಣ್ಣ ಬಂದ್ಬಿಟ್ರೆ ನೋಡಪ್ಪ ಟೈಮು. ಸೊ 3:30 ಶರ್ಮ ಅನ್ನೋದು ಕಟ್ಟಿಲ್ಲ.